ಹಾಯ್ ಫ್ರೆಂಡ್ಸ್, ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಇವತ್ತಿಂದ ಯಾವುದೇ ಒಂದು ಸ್ಟ್ಯಾಂಡ್ ಬುಕ್ಕಿಂಗ್ ತೊಗೊಳೋದಿಲ್ಲ, ಇಷ್ಟು ದಿನ ತೊಗೊಂಡಿರೋದನ್ನ ತಲುಪಿಸಿದ್ದೀನಿ, ಪ್ರತಿಯೊಬ್ಬರಿಗೂ ಕೂಡ ಚೆಕ್ ಮಾಡ್ಕೊಳ್ಳಿ ಅಂತಲೂ ಕೂಡ ಇನ್ಫಾರ್ಮ್ ಮಾಡಿದ್ದೆ. ಬಟ್ ಸುಮಾರು ಜನ ನಾನು ಯಾವಾಗ ಇನ್ನು ಆರ್ಡರ್ ತೊಗೊಳ್ಳಲ್ಲ ಅಂತ ಹೇಳಿದ್ದಕ್ಕೆ ಬೈಯೋದಕ್ಕೆ ಶುರು ಮಾಡಿದ್ದೀರಾ. ಜೊತೆಗೆ ವಾಟ್ಸಪ್ಪಲ್ಲಂತೂ ಹೆವಿ ಮೆಸೇಜ್ ಜಾಸ್ತಿ ಆಗಿದೆ. ಇನ್ನೂ ಹಬ್ಬಕ್ಕೆ ಒಂದು ವಾರ ಟೈಮ್ ಇದೆ ಅಲ್ವಾ, ಆದಷ್ಟು ಇನ್ನೊಂದು ಸ್ವಲ್ಪ ಸ್ಟ್ಯಾಂಡ್ಗಳನ್ನ ರೆಡಿ ಮಾಡಿಸಿ ದಯವಿಟ್ಟು ನಮಗೆ ತಲುಪಿಸಿ ಅಂತ ಸುಮಾರು ಜನ ಮೆಸೇಜ್ ಆಗ್ತಾನೇ ಇದ್ದೀರಾ. ಅವರಿಗೋಸ್ಕರ ಅಂತ ಹೇಳಿ ಇನ್ನೊಂದು 2 ಡೇಸಲ್ಲಿ ಎಷ್ಟು ಸಾಧ್ಯ ಅಷ್ಟು ಒಂದು ಸ್ಟ್ಯಾಂಡನ್ನ ನಾನು ರೆಡಿ ಮಾಡಿಸ್ತೀನಿ. ಮಿನಿಮಮ್ ಅಂದರೂ ಒಂದು 50 ಸ್ಟ್ಯಾಂಡ್ ರೆಡಿ ಮಾಡಿಸುವಷ್ಟು ರೆಡಿ ಆಗ್ತಾ ಇದೆ. ಹಾಗಾಗಿ ಯಾರೆಲ್ಲ ಫಸ್ಟ್ ಬುಕ್ ಮಾಡ್ಕೊಳ್ತೀರಾ ಅದು ಕೂಡ ಆಲ್ ಓವರ್ ಕರ್ನಾಟಕ ಸರ್ವಿಸ್ ಮಾತ್ರ ಒಪ್ಕೊಳ್ತಾ ಇದ್ದೀನಿ. ಕರ್ನಾಟಕ ಔಟ್ಸೈಡ್ 3 to 4 ಡೇಸಲ್ಲಿ ಸರ್ವಿಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಯಾರೆಲ್ಲ ಇವತ್ತು ಮತ್ತು ನಾಳೆ ಅಷ್ಟರಲ್ಲಿ ಬುಕ್ಕಿಂಗ್ ಮಾಡ್ಕೊತೀರೋ ಅವರಿಗೆ ಸ್ಯಾಟರ್ಡೇ ಡಿಸ್ಪ್ಯಾಚ್ ಮಾಡ್ತೀವಿ. ನಿಮಗೆ ಬುಧವಾರದ ಒಳಗಡೆ ಒಂದು ಸ್ಟ್ಯಾಂಡ್ ತಲುಪುತ್ತೆ. ಅಷ್ಟರಲ್ಲಿ ನಿಮಗೆ ತಲುಪಿಲ್ಲ ಅಂದರೆ ದಯವಿಟ್ಟು ಒಂದು ಇನ್ಫಾರ್ಮ್ ಮಾಡಿ ಅಥವಾ ಟ್ರ್ಯಾಕಿಂಗ್ ಐಡಿನ ಚೆಕ್ ಮಾಡಿ ಎಲ್ಲಿದೆ ಏನು ಸ್ಟ್ಯಾಂಡ್ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ. ಯಾಕಂದರೆ ಅಷ್ಟು ಮೆಸೇಜು ನನ್ನ ಮೆಸೇಜಲ್ಲಿ ಎಷ್ಟು ಜನಕ್ಕೆ ಹೇಳಿದ್ರು ಕೂಡ ಆಗೋದಿಲ್ಲ. ಹಾಗಾಗಿ ತುಂಬ ಲಿಮಿಟೆಡ್ ಸ್ಟ್ಯಾಂಡ್ ಅವೈಲೇಬಲ್ ಇದೆ. ಜಸ್ಟ್ 50 ಪೀಸ್ ಅಷ್ಟೇ ರೆಡಿ ಆಗ್ತಾ ಇರೋವಂಥದ್ದು. ಯಾರಿಗೆಲ್ಲ ಬೇಕು ಅವರು ಬೇಗ ಬುಕ್ ಮಾಡಿಕೊಂಡ್ರೆ ನಾನು ಕಳಿಸ್ಕೊಡ್ಬೋದು. ಇದೊಂದು ಪುಟ್ಟ ಮಾಹಿತಿ ನಿಮಗಾಗಿ. ಬಟ್ ಆಲ್ ಓವರ್ ಕರ್ನಾಟಕ ಮಾತ್ರ ಕೊರಿಯರ್ ಸರ್ವಿಸ್ ಒಪ್ಕೊಂಡಿರುವಂಥದ್ದು. ಯಾರಿಗೆಲ್ಲ ಬೇಕು ಇವತ್ತು ನಾಳೆ 2 ದಿನದಲ್ಲಿ ನೀವು ಬುಕ್ ಮಾಡಿಕೊಂಡ್ರೆ ಸ್ಯಾಟರ್ಡೇ ನಿಮಗೆ ಡಿಸ್ಪ್ಯಾಚ್ ಮಾಡ್ತೀವಿ.